ರೈತ ಬಾಂಧವರೇ, ಇವತ್ತ ನಾನು ಬಂದಿರೋದು ಶ್ರೀಕಾಂತ್ ಅವರ ಡೈರಿ ಫಾರ್ಮ್ಗೆ. ಅವ್ರು ಸುಮಾರು ವರ್ಷಗಳಿಂದ ಅವ್ರ ಚಿಕ್ಕಪ್ಪ, ಅವ್ರ ಅಪ್ಪ ಅವರಿಂದ ಬಂದಿರತಕ್ಕಂತ ಈ ಡೈರಿ ಫಾರ್ಮ್ ಅವ್ರು ನಡೆಸ್ಕೊಂಡ್ರ. ಅವ್ರು ಕಲ್ತಿರೋದು 12ನೇ ತರಗತಿ, ಈಗ ಡಿಗ್ರಿನೂ ಓದ್ತಾರ. ಓದ್ತಾನೆ ಡೈರಿ ಫಾರ್ಮ್ ನಡೆಸ್ಲತ್ತಾರ. ನೀವು ಆರಂಭದಲ್ಲಿ ಡೈರಿ ಫಾರ್ಮ್ ಮಾಡ್ಬೇಕಂದ್ರೆ ಅಡವುಡಿಲ್ಲೇ ಮಾಡಕ್ ಹೋಗ್ಬಿಡ್ರಿ. ಸರಿಯಾದ ರೀತಿಯಂತ ಪ್ಲಾನಿಂಗ್ ಅನ್ನು ಹಾಕೊಂಡು ಈ ಡೈರಿ ಫಾರ್ಮ್ ಯೋಜನೆ ಫಾರ್ಮ್ ಮಾಡಬಹುದು. ಇದರಿಂದ ಸರ್ಕಾರದ ಯೋಜನೆಗಳು ಸಿಗ್ತಾವ, ಸಬ್ಸಿಡಿ ಸಿಗ್ತದ. ಆದ್ರ ಅದು ಒಳ್ಳೆ ರೀತಿಯಾದಂತ ಬಳಸ್ಕೊಂಡು ನೀವು ಡೈರಿ ಫಾರ್ಮ್ ಮಾಡಬಹುದು. ಯಾವುದೇ ರೀತಿಯಾದಂತ ಲಾಭ ನಷ್ಟ ಇಬ್ಬರು ನಿಮ್ಮ ಒಂದು ಆದಾಯದ ಅನುಸಾರವಾಗಿರ್ತದ. ಅದು ನೀವು ಒಳ್ಳೆ ರೀತಿಯ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಕೋಬಹುದು. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್, ತಂದೆ ಲಕ್ಷ್ಮಣ, ನಮ್ಮ ಸರ್ನೇಮ್ ಜೋಮಿವಾಳೆ. ನೀವು ಯಾವ ಊರಿನವ್ರ? ನಮ್ಮ ಪ್ರೊಫೈಲ್ ಇದೇ ಊರ, ಇದೇ ಊರ. ನಾವು ಹುಟ್ಟ ಇರೋದು ಇದೇ ಊರ. ಎಷ್ಟು ವರ್ಷಗಳಿಂದ ಡೈರಿ ಫಾರ್ಮ್ ಮಾಡತ್ತೀರಿ? ನಮ್ದು ಅಜ್ಜ ಕೈ ಮ್ಯಾಗಿಂದ ಹಿಡಿದು ಇದು ಡೈರಿ ಫಾರ್ಮ್ ಅದ ರೀ. ಅಲ್ಲಿವರೆಗೂ ಮೊದಲು ನೀವು ಕೆಲಸ ಏನ್ ಮಾಡ್ತಿದ್ರಿ? ನಮ್ಮ ಹಳೆತನ ಕಾಲದಿಂದಲೂ ಇದೇ ಕೆಲಸ ಅದ ನಮ್ದು. ತಂದೆ ಹಿಡೋದು. ಈಗ ಅದು ನೀವು ಮುಂದುವರ್ಸ್ಕೊಂಡು ನಡೆದ ನಾವು ಅಷ್ಟೇ. ನೀವು ಯಾವ ಜಾತಿ ಹಸುಗಳನ್ನ ಜಾಸ್ತಿ ಸಾಕಿದ್ರಿ? ನಾವು ಪ್ಯೂರ್ ಪಂಡ್ರಪುರಿ ಎಮ್ಮೆಗಳಿವೆ. ಅದರಿಂದ ವಿಶೇಷತೆ ಏನಂತ ಹೇಳ್ಬೋದು? ಇವು ಎಮ್ಮಿ ಮನುಷ್ಯನ ಕೈ ಮ್ಯಾಗಿಂದವ್ರಿ ಎಮ್ಮಿ. ಇವಕ್ಕ ಕರ್ಗಳು ಹಚ್ಕೊಂಬಲ್ಲ. ಇವು ಎಮ್ಮಿ ಮನುಷ್ಯನ ಮ್ಯಾಗ ನಡೀತಾವ. ಇವು ನಾವು ಹೇಳಿದ್ ಕೇಳ್ತಾವ. ಮತ್ತ ದೇಶಿ ಹಸುಗಳು ಒಳ್ಳೇದ ಅಥವಾ ಕ್ರಾಸ್ ಬೀಡ್ ಒಳ್ಳೇದ? ಇದು ನಮ್ಮ ಪಂಡ್ರಪುರ ಎಮ್ಮೆಗಳು ನಮಗ್ ಒಳ್ಳೇದು. ನಮಗ್ ಇವೆ ಎಮ್ಮಿ, ನಮಗ್ ಮೊರ ಎಮ್ಮಿ ನಮಗ್ ನಡೆಯಲ್ಲ. ಬೇರೆ ನಡೆಯಲ್ಲ. ಇವು ಇಷ್ಟೇ ನಮಗಿಷ್ಟೇ. ಅಂದ್ರೆ ಒಂದೇ ಜಾತಿ ಎಮ್ಮೆಗಳು ಇಟ್ರಿ? ಪಂಡ್ರಪುರಿ ಜಾತಿ ಎಮ್ಮಿ. ಹಸುಗಳು ಕೊಳ್ಳುವಾಗ ಯಾವ ಲಕ್ಷಣ ನೋಡ್ಕೊಳ್ತೀರಿ? ಅಂದ್ರೆ ಏನಾದ್ರು ಕೆಚ್ಚಿ ನೋಡ್ತೀರಿ? ಇಲ್ಲ, ಅದ್ರ ಖಾಲಿ ಲಕ್ಷಣ, ಮೂತಿ ಮ್ಯಾಗಿನ ಲಕ್ಷಣ, ಅದ್ರದ್ದು ಮೂತಿ ಮ್ಯಾಗ ಕೊಂಬ ಲಕ್ಷಣ, ಅದು ನೋಡಷ್ಟೇ ಗೊತ್ತಿಡಿಯೋದು. ನೀವು ಆರೋಗ್ಯವಾಗಿರುವ ಎಮ್ಮೆಗಳು ಅಥವಾ ಹೆಂಗದ ಅಂತ ಹೆಂಗ್ ನೋಡ್ತೀರಿ? ಹಸುಗಳು ಕೊಳ್ಳೋದು ಫೇಸ್ ನೋಡಿದ್ಮ್ಯಾಗ ನಮಗ್ ಗೊತ್ತಾಯ್ತೈತಿ. ಫೇಸ್ ನೋಡಿದ್ಮ್ಯಾಗ ಗೊತ್ತಾಯ್ತದೆ. ಇದೇ ಹಾಲು ಹಿಂಗ್ ಕೊಡ್ತಾವ, ಹಿಂಗ್ ಮಾಡೋದಂತ ಹೆಂಗ್ ಗೊತ್ತೈತ್ರಿ? ಹಾಲು ನಾವ್ ಮೈಸೂರಿಗೆ ಹಾಲು ಇರ್ತದ್ರಿ. ನಾವ್ ಹ್ಯಾಂಗ್ ಮೈಸ್ತೇವ್ ಹಂಗ ಹಾಲು ಕೊಡ್ತಾರ. ನೀವು ಹಸುಗಳಿಗೆ ದಿನಕ್ಕೆ ಎಷ್ಟು ಬಾರಿ ಆಹಾರ ಕೊಡ್ತೀರಿ? ಹಸಿ ಹುಲ್ಲು ನಂಬಲ್ಲಿ ಸಿಗಲ್ಲ ಸರ್. ಸಿಗದೆ 4 ತಿಂಗಳಷ್ಟೇ. ಮಳೆಗಾಲದಿಂದ ಸಿಗಲ್ಲ, ಏನಿಲ್ಲ. ಎಲ್ಲ ಅದನ್ನು ಖರೀದಿ ತಗೊಂಡ್ ಹಾಕ್ಬೇಕು ಸರ್. ಖರೀದಿ ಮಾಡಿ ಸ್ವಂತ ಹೊಲ ಇದ್ರೆ ನಡೀತದೆ ಸರ್. ಬಟ್ ಹೊಲ ಇಲ್ಲ, ಖರೀದಿ ಮಾಡಿ ಹಾಕ್ತಾರೆ. ಹಾಕ್ಬೇಕು. ಈ ಹಸಿ ಮೇವು ಜಾಸ್ತಿ ಒಳ್ಳೇದ ಅಥವಾ ಇದು ಖರೀದಿ ಮಾಡಿ ಹಾಕ್ತಾರೆ ಇಂಡಿ? ಅದು ಅದೇ ಚಲೋ? ಮೇನ್ ಖರೀದಿ ಮಾಡಿ, ಎಲ್ಲಾ ಖರೀದಿನೇ ಅದ ಸರ್. ಎಲ್ಲಾ ಖರೀದಿನೇ ಅದ ರೀ. ಇದು ಇನ್ಕಮ್ ಮತ್ತೆ ಏನಿಲ್ಲ ಸರ್. ಇದು ಜಸ್ಟ್ ಕಾಯಿ ಸಲಗ ಮಾಡ್ದಂಗ ಅದ ರೀ. ಪಶು ಆಹಾರ ಯಾವ್ದು ಬಳಸ್ತಿದ್ರಿ ಈ ಸದ ಪ್ರೆಸೆಂಟ್? ಕಣಕಿ ಅದ ರೀ, ಹಸಿ ಹುಲ್ ಅದ ರೀ, ಹಿಂಡಿ, ಚುನ್ನಿ, ಗೋಧಿ ಬೂಸ, ಹತ್ತಿಕಾಳು ಹಿಂಡಿ. ಇದು ಹಾಕೋದ್ರಿಂದ ಜಾಸ್ತಿ ಎಷ್ಟು ಹಾಲು ಕೊಡ್ತದ? ಇದ್ರಲ್ಲೇ ಹೆಲ್ತ್ ಸರಿಯಾಗಿರ್ತದೆ. ಹೆಲ್ತ್ ಸರಿಯಾಗಿರ್ತದೆ. ಪ್ಯಾಟ್ ಹೆಂಗ್ ಕೊಡ್ತಾರೆ? ಪ್ಯಾಟ್ ಬರ್ತದೆ ಸರ್, 8 ರೂಪಾಯಿ ಪ್ಯಾಟ್ ಅದ ರೀ. ಈ ಸದ್ ನೋಡ್ರಿ, ದುಕಾನಿ ಅಂತ ತಂದಿರ್ತಿರಲ್ಲ, ಅದು ಹಿಂಡಿ ಅದು ಹಾಕೋದ್ರಿಂದ ಅದರಿಂದ ಜಾಸ್ತಿ ಪ್ಯಾಟ್ ಆಗ್ತದೆ ಇಲ್ಲ? ನೀವು ಕಣಕಿ ಹಸಿ ಹುಲ್ಲಿಂದ? ಹಿಂಡಿ ಅದು ಬೇಕೇ ಸರ್, ಹಿಂಡಿ ಬೇಕೇ. ಇವು ನೀರು ಎಷ್ಟು ಬಾರಿ ಕುಡಿತಾವ್ರಿ? ಇವು 4 ಸರ್ತಿ ನೀರು ಕುಡಿತಾವ ಸರ್. 4 ಬಾರಿ? ಇಲ್ಲೇ ಕಟ್ತೀರೇನು ಹೊರಗಡೆ ಹೋಗ್ತಾವ ಸರ್? ಕೆರೆ ಒಂದ್ ಚಕರ್ ಹೊರಗೆ ಈಗ ಕಟ್ಟಿಕೊಂಡೇ ಸಾಕ್ತೀರ ಏನು ಹೊರಗೆ ಬಿಡ್ತೀರಿ ಹಂಗೆ? ಅಂದ್ರೆ ಇಲ್ಲೇ ಎಷ್ಟ್ ಸರ್ತಿ ಹೊರಗೆ ಹೋಗ್ತಾವ್ರಿ? ಒಂದೇ ಸರ್ತಿ ರೀ. 1 ಗಂಟೆಗೆ ಬಿಟ್ಟು 4 ಗಂಟೆ ಮತ್ತೆ ಮೈಲ್ ಇರ್ತಾರ. 4 ಗಂಟೆ ಹೋಗ್ಬಾರ್ದು ಇಲ್ಲಿ ಮೈಲಿಗೆ ಏನಿಲ್ಲ ಸರ್, ಸುಮ್ ತೊಳ್ಕೊಂಬರ್ಲಿಕ್ಕೆ ಅಷ್ಟೇ, ಕೆರೆ ಹಾಕೊಂಬರ. ಒಂದ್ ದಿನಕ್ಕೆ ಎಷ್ಟು ಹಾಲು ಕೊಡ್ತಾವ್ರ ಒಂದೊಂದು ಎಮ್ಮೆಗಳು? ನಾವು ಮೈಸೂರಿಗೆ ಮೊದಲು ಸರ್, ನಾವು ಹ್ಯಾಂಗ್ ಮಸ್ತ್ ಮಿನಿಮಮ್ ಇಲ್ಲಿ ಅಂದ್ರೆ ಒಂದ್ 5 ಲೀಟರ್, ಮಾರ್ನಿಂಗ್ 5 ಲೀಟರ್, ಈವ್ನಿಂಗ್ 4 ಲೀಟರ್. 2 ಟೈಮ್ 9-10 ಲೀಟರ್ ಹಾಲು ಕೊಡ್ತಾವೆ. 9-6 ಲೀಟರ್? 9 ಇಲ್ಲ 10 ಲೀಟರ್. ಈಗ ಬೆಳಗ್ಗೆ ಹಾಲು ಎಣ್ಣಿತಿರೋ ಸಂಜೆ ಹಾಲು ಎಣ್ಣಿತಿರೋ? 2 ಟೈಮ್ ಹಾಲು ಎಣ್ಣಿತೀರಿ? ಬೆಳಿಗ್ಗೆ ಸಂಜೆ 2 ಟೈಮ್ ಸರ್. 2 ಸರಿ. ನೀವು ಹಾಲಿನ ಗುಣಮಟ್ಟ ಅಂದ್ರೆ ಈಗ ಸದ್ದ ಒಂದ್ ಎಮ್ಮೆ ಆದ ಸ್ವಲ್ಪ ಹಾಲು ಕೊಡ್ತಿತ್ತು ಅಂದ್ರಲ್ಲ, ಆ ಎಮ್ಮೆಗೆ ಇನ್ನೂ ಹಾಲು ಹೆಚ್ಚಿಗೆ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ತೀರಿ? ಅದು ಫುಡ್ ಪಾಯ್ಸನ್ ಹೆಚ್ಚಿಗೆ ಮಾಡ್ಬೇಕಾಗ್ತದೆ ಸರ್. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಅದು ವೀಕ್ನೆಸ್ ಆಗಿರುತ್ತೆ ಸರ್, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಏನೇನ್ ಟ್ರೀಟ್ಮೆಂಟ್ ಮಾಡ್ತೀರಿ ಅದಕ್ಕೆ? ಏನು ಈಗ ನಾವು ಸಪೋಸ್ ಈಗ ನಾವು ಕ್ಯಾಲ್ಸಿಯಂ ಹಚ್ಚೋದು, ಗ್ಲೂಕೋಸ್ ಹಚ್ಚೋದು, ಅದಕ್ಕೆ ಒಳ್ಳೆ ಆಹಾರ ತಿನ್ಸೋದು, ಹತ್ತಿಕಾಳು ಹಿಂಡಿ ಮೇಯಿಸೋದು, ಚುನ್ನಿ ಮೇಯಿಸೋದು. ಅದ್ ಮಾಡೋಣ ಎಷ್ಟ್ ದಿನಕ್ಕೆ ರಿಕವರಿ ಆಗ್ತದೆ? ಅದು 3 ದಿನಕ್ಕೆ ಸರ್. 3 ದಿವಸಕ್ಕೆ ಬರಬರಿ. 3 ದಿವಸ ರಿಕವರಿ ಬರಬರ. ಏನು ಡಾಕ್ಟರ್ ಏನು ನೀವೇ ಕರ್ಕೊಂಡ್ ಬರ್ತೀರಾ ಇಲ್ಲ ಸರ್ಕಾರದಿಂದ? ಇಲ್ಲ, ಡಾಕ್ಟರ್ ನಾವು ಕರೆದಾಗ ಬರ್ತಾರ ಸರ್. ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಬಹಳ ಲಾಂಗ್ ಆಗ ಸರ್ ನಮಗ. ಇದು ಕ್ರಾಸ್ ಬೀಡಿಂಗ್ ಹೆಂಗ್ ಮಾಡ್ತೀರಿ? ನಮ್ಮಲ್ಲಿ ಕೋಣ ಇರ್ತದೆ ಸರ್. ಕೋಣ ಯಾಕಂದ್ರೆ ಇಲ್ಲಿ ಹಾಸ್ಪಿಟಲ್ ಇಲ್ಲ ಸರ್, ನಮ್ಮಲ್ಲಿ ಕೋಣ ಇದೇ ಇರ್ತದೆ. ಇವು ಎಮ್ಮೆಗಳು, ಪಂಡರಪುರ ಎಮ್ಮೆಗಳಿಗೆ ಇಂಜೆಕ್ಷನ್ ಇದೆ ಸರ್. ಇವು ಕೋಣ ಬೇಕೇ ಸರ್. ಅಂದ್ರೆ ಹಾಲ್ ಕಡಿಮೆ ಆದಾಗ ಆ ತರ ಟ್ರೀಟ್ಮೆಂಟ್ ಕೊಡ್ತೀರಿ? ಟ್ರೀಟ್ಮೆಂಟ್ ಬೇಕು ಸರ್. ಈ ಯಾವ್ಯಾವ ಲಸಿಕೆಗಳು ಹಾಕ್ತಾರೆ ನೀವು ಎಮ್ಮೆಗಳಿಗೆ? ಸುನ್ನಿ, ಹತ್ತಿಕಾಳು ಹಿಂಡಿ, ಗೋಧಿ ಬೂಸ, ಕಡ್ಲಿ ಹಿಟ್ಟ, ಕಡ್ಲಿ ಬ್ಯಾಳಿ,
ಈ ಸಾಮಾನ್ಯವಾಗಿ ಈಗ ಎಮ್ಮೆಗಳಿಗೆ ಯಾವ ಕಾಯಿಲೆಗಳು ಬರ್ತಾವ್ರಿ, ರೋಗಗಳು? ಈಗ ನೋಡ್ರಿ ಕುರ್ಕತ್ ಅದು ಬರ್ತದ್ರಿ, ಹಾ ಅಂತಂದ್ರ ಕುರ್ಕತ್ ಬರ್ತೈತಿ, ಅದು ಇನ್ನೊಂದ್ ಬರ್ತೈತಿ ಗುರುಗುರಿ ಅನ್ನೋದು ಅದು ಬರ್ತೈತಿ. ಹಾ ಮತ್ತೆ ಹೀಗೆ ತರ ಒಂದ್ 2-3 ಬಿಮಾರಿ ಅವ ಸರ್. ಈ ಸರ್ ತಳಗ ಕ್ಲೀನ್ ಮಾಡ್ಲಿ ಅಂದ್ರೆ ಕಾಲಿಗೆ ರೋಗ ಬರಲ್ರಿ ಅವು? ಹಂಗ ರೋಗ ಬಂದ್ರೆ ಕ್ಲೀನ್ ಇಡ್ಬೇಕಾತ ಸರ್, ಅದಕ್ಕ ಕ್ಲೀನ್ ಹಂಗೆ ಕ್ಲೀನ್ ಇಡ್ಬೇಕಾತ ಸರ್. ಮ್ಯಾಗ್ ಶೆಡ್ ಇಲ್ಲ ಏನಿಲ್ಲ, ಏನೂ ಆಗಲ್ಲ, ಏನಾಗಲ್ಲ ಸರ್. ಇವು ಎಮ್ಮೆಗಳು ಪಂಡಪುರ ಎಮ್ಮೆಗಳಿಗೆ ಮಳಿ ಚಳಿ ಬಿಸಿಲ ಎಲ್ಲ ಬೇಕು, ಎಲ್ಲ ತಾಳ್ಕೊತಾವೇನ್ರಿ? ಇವು ಮೊರ ಎಮ್ಮೆಗಳು ತಾಳ್ಕೊಂಬಲ್ರಿ, ಅವು ನಡ್ಯಾಕ ಸರ್, ಒಟ್ಟ ನಡಲ್ಲ ನಡ್ಯಾಕ. ಇವು ಎಮ್ಮೆಗಳಿಗೆ ಎಲ್ಲ ಬೇಕು ಸರ್, ಬಿಸಿಲು ಬೇಕು, ಮಳಿ ಬೇಕು, ಚಳಿ ಬೇಕು, ಎಲ್ಲ ಬೇಕು, ಎಲ್ಲ ನಡೀತಾರ. ಎಲ್ಲ ಬೇಕು. ಒಂದ ಎಮ್ಮೆ ತಿಂಗಳಿಗೆ ಎಷ್ಟು ಖರ್ಚು ಆಗ್ಬೋದು ನಿಮ್ಗೆ ಸುಮಾರು ಅಂದ್ರೆ? ಈಗ ನೋಡ್ ಸರ್, ಮಿನಿಮಮ್ ಇಲ್ಲಿ ಅಂದ್ರು 80 ಇಲ್ಲ 90 ಸಾವಿರ ರೂಪಾಯಿ ಬೇಕು ಸರ್. 80 ಇಲ್ಲ 90 ಸಾವಿರ. ನೀರಿನ ಇಲ್ಲಿ ಬೋರಲ್ಲ ಅದೇನ್ರಿ ಅದು? ಹಾ ಬೋರಲ್ 80 ರಿಂದ 90 ಸಾವಿರ ರೂಪಾಯಿ ಒಂದ್ ಎಮ್ಮೆ, ಒಂದ್ ದಿನಕ್ಕ? ಒಂದ್ ಎಮ್ಮಿಗೆ ಎಮ್ಮಿಗೆ ವರ್ಷ ಗಟ್ಲೆ ಹೇಳತ್ತೇನೆ, ವರ್ಷಗಟ್ಲೆ. ತಿಂಗಳಿಗೆ ಎಷ್ಟು ಖರ್ಚು ಹೋಗ್ತದೆ ತೆಗಿತೀರಿ ಅಂದ್ರೆ ಇವ್ರದ್ದು ಮೇಂಟೆನೆನ್ಸ್? ಹಂಗ ನೋಡಿದ್ರೆ ಮಿನಿಮಮ್ ಇಲ್ಲಿ ಅಂದ್ರೆ 9 ಲಕ್ಷ 10 ಲಕ್ಷ ರೂಪಾಯಿ ಬೇಕ್ರಿ ಈ ಎಮ್ಮೆಗಳಿಗೆ ಮೇಂಟೆನೆನ್ಸ್. ಅಂದ್ರೆ ನಿಮ್ ಲಾಭ ಎಷ್ಟು ತೆಗಿತೀರಿ? ನಮಗ್ ಲಾಭ ಇದ್ರೊಳಗೆ ಈಗ ಸದ್ಯಕ್ಕೆ ಏನ್ ಲಾಭ ಇಲ್ಲ ಸರ್. ನಾವ್ ಏನ್ ಮನೆಗೆ ಏನ್ ತಯಾರು ಮಾಡ್ತೀವಿ ಕರುಗಳು, ಅದೇ ನಮಗ್ ಲಾಭ. ಕರುಗಳು ಲಾಭ. ಹಾಲಿಂದ ಏನ್ ಲಾಭ? ಹಾಲಿಂದ ಏನ್ ಲಾಭ ಇಲ್ಲ. ಯಾಕಂದ್ರೆ ಜಾಸ್ತಿ ಆಸ್ತಿ ಹಾಲು ಕೊಡಲ್ಲ ಅನ್ಸ್ತೀವಿ. ಅಯ್ಯೋ ಹಾಲು ಇಲ್ಲ ಸರ್, ಇವಾಗ ಮೇಂಟೆನೆನ್ಸ್ ಅದ ಸರ್. ಹಂಗ ಮೇಂಟೆನೆನ್ಸ್ ಅಲ್ಲ ಹಾಲು ಕೊಡ್ತಾವ್ರ ಇಲ್ಲ ಅವ್ ಮೇಂಟೆನೆನ್ಸ್ ಹಾಲಿಗೆ ಈಕ್ವಲ್ ಅದ ರೀ. ನೀವು ಹಾಲೇನು ಕರಿತಾರಲ್ಲ, ಡೈರಿ ಫಾರ್ಮ್ ಹಾಕ್ತೀರ ಇಲ್ಲ? ಇಲ್ಲ ಸರ್, ಹೋಟೆಲ್ ಆಗ್ತದೆ. ಈಗ ಹೊಸೊಬ್ರು ಬಂದ ಡೈರಿ ಫಾರ್ಮ್ ಮಾಡ್ಬೇಕಂತ ಇರ್ತಾರಲ್ಲ, ಈಗ ನಿಮ್ಮಂತ ಮಾಡ್ಬೋದು, ಅದಕ್ಕೇನ್ ಸಂಬಂಧ ಇಲ್ಲ. ಅಷ್ಟೇ ಮನಿ ಮನುಷ್ಯ ಬೇಕ್ರಿ, ಮನಿ ಮನುಷ್ಯರು. ಆಳ ಮನುಷ್ಯ ನಡೆಯಲ್ಲ. ಆಳ ಮನುಷ್ಯ ಕೈ ಕೊಟ್ರ ಅಂದ್ರ ಲುಕ್ಸಾನ್ ಕೆಲಸ, ಅವ್ರಿಗೆ ಲಾಭ ಆಗ್ತದ, ಲುಕ್ಸಾನ್ ಆಗ್ತದ ಅವ್ರಿಗೆ. ಮಾಡ್ಬೇಕ್ರಿ ಅದು. ತಿಂಗಳ ಅವ್ರಿಗೆ ಆದಾಯ ಕೊಡೋದೇ ಆಗಲ್ಲ. ಆದಾಯ ಕೊಡೋದಾಗಲ್ಲ. ಈಗ 1 ಲೀಟರ್ಗೆ ಎಷ್ಟು ಅದ್ರಿ? 1 ಲೀಟರ್ ನೋಡ್ ಸರ್ 80 ರೂಪಾಯಿ ಅದ ರೀ. 1 ಲೀಟರ್ ಪ್ಯೂರ್? ಪ್ಯೂರ್. ಒಂದ್ ನೀರಿಲ್ಲ ಡೈರೆಕ್ಟ್ ಹೋಟೆಲ್ ಹಾಕ್ಬೇಕು. ಹೋಟೆಲ್ ಹಾಕಿದ್ರಿ. ಸಬ್ಸಿಡಿ ಲೋನ ಇಲ್ಲ ಸರ್, ಏನಿಲ್ಲ. ಯಾವ್ದೇ ರೀತಿ ಈ ಸೆಡ್ ಅದು ಕೊಡ್ತಾರಲ್ಲ ಸರ್ಕಾರದಿಂದ, ಅದನ್ನ ಮಾಡಿಸ್ಬೇಕು. ನಾವು ಮಾಡ್ಸ್ಕೊಂಡ್ರಿ. ಇದೇನು ಸ್ವಲ್ಪ ಲಾಭ ಅನಿಸ್ಬೋದಲ್ಲ? ಅದೇ ಹೇಳ್ತೀವಿ ಸರ್, ನಾವು ಮೈನಾತ್ ಮಾಡಿದ್ರೆ ಲಾಭ ರೀ, ಮೈನಾತ್ ಮಾಡಿದ್ರೆ ಲಾಭ ಇಲ್ಲ ಸರ್ ಅದು. ಹೌದೇನ್ರಿ? ಇದು ಏನೇ ಇರ್ಲಿ, ಇದು ಬೆಳೆ ಬರಲ್ಲ ಸರ್. ಈ ಡೈರಿ ಫಾರ್ಮ್ ಇಂದ ಸ್ಟಾರ್ಟ್ ಮಾಡಿದ್ರಲ್ಲ ನೀ, ಸದ ನಿಮ್ಮ ಪಪ್ಪ ಚಿಕ್ಕಪ್ಪ ಅವರಿಂದ ಸ್ಟಾರ್ಟ್ ಆಗಿ ಬಂದಿರ್ತದಲ್ಲ, ಅಲ್ಲಿಂದ ನೀವು ಮುಂದುವರ್ಕೊಂಡು ಹೋಗ್ತೀರಿ? ಹಾ ಸರ್, ಪೈಲೆ ಥೋಡೆ ಇದೀವಿ ರೀ. ಈಗ ನಾವು ಹಂಗೆ ಬೆಳೆಸ್ಕೋತ ಈ ಮಟ್ಟಿಗೆ ತಂದಿವಿ ಸರ್. ಈ ಮಟ್ಟಿಗೆ ಟೋಟಲ್ ಎಷ್ಟವರೆಗೆ? ಈಗ ಟೋಟಲ್ ಎಲ್ಲಾ ಕಲ್ತಿ 38 ಅದಾವ ಸರ್. 38 ಅವನ್ರಿ? ಅಷ್ಟು ಎಷ್ಟು ಲೀಟರ್ ಹಾಲು ಕೊಡ್ತಾವ ಒಂದ್ ದಿನಕ್ಕೆ? ಒಂದ್ ದಿವಸ ನೋಡ್ರಿ, ಮುಂಜಾನೆ ಒಂದು 90 ಲೀಟರ್ ಆತವ್ರಿ, ಸಂಜೆ ಒಂದ್ 60 ಲೀಟರ್ ಆತ. ಟೋಟಲ್ ಆಗಿ 160 ಆತವ್ರಿ. 160 ಎಲ್ಲಾ ಗಿರಾಕಿ 160 ಲೀಟರ್ ಹಾಲು ಆತವ್ರಿ. ಎಲ್ಲ ಹೋಟೆಲ್ಗೆ ಹಾಕ್ಬಿಡ್ತೀರಿ? ಹೋಟೆಲ್ ಸರ್ ಥೋಡೆ ಗಿರಾಕಿ ಎಲ್ಲ ನೀವು ಮನೆಯವರೇ ಮೇಂಟೈನ್ ಮಾಡ್ತೀರಾ? ಮನೆಯವ್ರಿ, ಒಬ್ಬನು ಆಳ ಮನುಷ್ಯ ಅಲ್ರಿ. ಒಬ್ಬರು ಆಳ ಮನುಷ್ಯ. ಮನೆ ಮನುಷ್ಯ ಅಂದ್ರೆ ಎಷ್ಟಾಗ್ತಾರೆ ತಿಂಗಳಿಗೆ? ಇದು ಖರ್ಚು ತೆಗೆದು ಸುಮ್ಮನೆ ಎಷ್ಟು ಉಳಿಬೋದು ನಿಮ್ಗೆ ನಿಮ್ಮ ಹಾಲಿಂದ? ಅಂದ್ರೆ ಖರ್ಚು ಬಾಳೆ ಬಾಳ ತಿಂಗಳಿಗೆ ಒಂದು ಇಲ್ಲ ಅಂದ್ರೆ ಸರ್ ಒಂದು 1 ಲಕ್ಷ ರೂಪಾಯಿ ಹೆಚ್ಚಾಕಂದು. 1 ಲಕ್ಷ ರೂಪಾಯಿ ಉಳ್ಬೋದು. ನಿಮ್ದು ಎಜುಕೇಶನ್ ಏನು ಮುಗಿದ್ರೆ? ನಮ್ ಸೆಕೆಂಡ್ PUC ಮುಗಿದ್ರಿ, ಡಿಗ್ರಿ ಡಿಸ್ಕಂಟಿನ್ಯೂ ಅದ. ಇನ್ನ ಡಿಸ್ಕಂಟಿನ್ಯೂ ಹಂಗೆ ಕಲಿತಾ ಡೈರಿ ಫಾರ್ಮ್ ಮಾಡಿ